ಲೇಡೀಸ್ದೇನು ನಡೆಯಲ್ಲ ಇಲ್ಲಿ. ಏನಿದ್ರು ಅವ್ರ ತಂದೆಗೆ ಯಾರು 100 ಹಸುಗಳನ್ನ ಕೊಡ್ತಾರೋ ಅವ್ರಿಗೆ ಮಾತ್ರ ಇವ್ರನ್ನ ಕೊಟ್ಟು ಮದುವೆ ಆಗೋದು. ಒಬ್ಬ ಮನುಷ್ಯ ಒಳ್ಳೆಯವನಾಗಿದ್ದು ಅವನ ಹತ್ರ ಬರೀ 50 ಹಸುಗಳನ್ನಿದ್ರೆ ಅವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ. ಸೊ ನೀವೆಲ್ಲ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಫ್ಯಾನು ಟಿವಿ AC ಹಾಕೊಂಡು ಕುತ್ಕೊಂಡ್ಬಿಡ್ತೀರಾ. ಆದರೆ ಈ ಜನಗಳ ಎಂಟರ್ಟೈನ್ಮೆಂಟ್ ಏನು? ಕೆಲಸದ ವೇಳೆಯಲ್ಲಿ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಅದಕ್ಕೆ ಇವರು ಅವಾಗವಾಗ ಕುಸ್ತಿ ಆಡ್ತಾರೆ. ಲಾಸ್ಟ್ ಟೈಮ್ ನೀವು ಜೂಬದಲ್ಲಿ ನೋಡ್ದಂಗೆ ಒಂದು ಟ್ರೈಬ್ ಮಧ್ಯೆ ಇನ್ನೊಂದು ಟ್ರೈಬು ಸಿಕ್ಕಾಪಟ್ಟೆ ಸೀರಿಯಸ್ ಮ್ಯಾಚ್ ನಡೀತಾ ಇತ್ತಲ್ಲ, ಇದೇನು ಅಷ್ಟೊಂದು ಸೀರಿಯಸ್ ಅಲ್ಲ, ಇದೆಲ್ಲ ಸುಮ್ಮನೆ ಫ್ರೆಂಡ್ಲಿ ಮ್ಯಾಚ್ ಅಷ್ಟೇ. ಕಾಲು ಹಿಡ್ಕೊಂಬಿಟ್ಟವ್ರೆ, ಒಂದು ಕಾಲು ಹಿಡ್ಕೊಂಬಿಟ್ಟು ಇನ್ನೊಂದು ಕಾಲು ಎಳೆದು ಆ ಬೆನ್ನಿನ ಭೂಮಿಗೆ ತಾಗಿಸಿದ್ರೆ ಆವಾಗ ವಿನ್ನರ್. ಯಾವುದೇ ಕಾರಣಕ್ಕೂ ಬೆನ್ನಿನ ಭೂಮಿಗೆ ತಾಗ್ಸೋಕ್ಕೆ ಒಪ್ಪಲ್ಲ ಇವರು, ಆದರೆ ಬಲವಾಗಿ ಒಪ್ಪಿಸ್ಬಿಡ್ತಾರೆ ಅವರು. ಇವರಂತೂ ನಿಲ್ಲೋ ಮಾತೇ ಇಲ್ಲ. ಲಾಸ್ಟ್ 2 ಸಲ ಇವರೇ ಸೋತರು. ಈಗ ಹೆಂಗಾದರೂ ಮಾಡಿ ಅವ್ರನ್ನ ಸೋಲಿಸ್ಬೇಕು ಅಂತ ಹಠಕ್ಕೆ ಬಿದ್ದುಬಿಟ್ಟವ್ರೆ. 3ನೇ ಸಲ ಏನಾಗುತ್ತೆ ನೋಡೋಣ. ವಾ 3ನೇ ಸಲನೂ ಸೋತರು ಗುರು. ಸೋತ್ಬಿಟ್ಟು ಹತಾಶೆ ಆಗವ್ರೆ. 3 ಸಲ ಸೋತಾಗ ಏನನ್ನಿಸ್ತು ನಿಮಗೆ? ಮುಂಡಾರಿ ಜನಗಳ ಆಹಾರ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಆಗೋವರೆಗೂ ಹಸುನ ಸಾಕಿ ಹಸುವಿನಿಂದ ಬರುವಂಥ ಆಹಾರನೇ ಸೇವಿಸ್ತಾರೆ. ಅಂದರೆ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಬರೀ ಇಂಥ ಆಹಾರನೇ ಸೇವಿಸ್ತಾರೆ. ಇವ್ರ ಹತ್ರ ಇರೋವಂಥ ಹಸು ವಯಸ್ಸಾಗಿ ಯಾವಾಗ ಸಾವನ್ನಪ್ಪುತ್ತಲ್ಲ, ಆ ಸಾವನ್ನಪ್ಪಿರೋಂಥ ಹಸುವನ್ನು ತಿನ್ನೋವಂಥ ಪದ್ಧತಿ ಇವ್ರಿಗೆ ಸುಮಾರು ಹಿಂದೆಯಿಂದನೂ ಇದೆ. ಬರೋ ಸುಮಾರು ವರ್ಷ ಆದಮೇಲೆ ಹಾಲು ಕರಿಯೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ. ನೋಡ್ಬಿಡ್ತು ಗುರು, ಸುಮಾರು ವರ್ಷ ನೋಡ್ಬಿಡ್ತು. ಈಗ ತಾನೇ ಕರೆದಿರೋ ಅಂಥ ಫ್ರೆಶ್ಶು ಹಾಲು ಟೇಸ್ಟ್ ಮಾಡೋಣ. ಆಹಾ ಸ್ವೀಟಾಗಿದೆ, ಸ್ವೀಟ್ ಸಕ್ಕತ್ತಾಗಿದೆ ಗುರು. ಇವರು ಹಸುಗಳು ಎಲ್ಲಿರುತ್ತೋ ಇವರು ಅಲ್ಲೇ ಇರ್ತಾರೆ. ಹಸುಗಳಿಂದ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಕದಲಲ್ಲ ಇವರು. ಇಲ್ಲೇ ಅಡುಗೆ ಮಾಡ್ಕೋತಾರೆ ನೋಡಿ. ಅಲ್ಲಿ ನೋಡಿ ತಂದೆ, ಅಲ್ಲಿ ನೋಡಿ ತಂದೆ ಅಲ್ಲವ್ರೆ. ಈ ಮಗಳನ್ನೇನಾದರೂ ಯಾರಿಗಾದರೂ ಕೊಡಬೇಕು, ಮದುವೆ ಮಾಡಬೇಕು ಅಂದರೆ ಆ ಮದುವೆ ಮಾಡ್ಕೊಳ್ಳೋ ಅಂಥ ಮದುಮಗ 100 ಹಸುಗಳನ್ನ ಕೊಡಬೇಕಂತೆ ಈ ತಂದೆಗೆ. ಗುರುವೇ, ಇಲ್ಲೂ ಅಷ್ಟೇ ಲೇಡೀಸ್ದೇನು ನಡೆಯಲ್ಲ ಇಲ್ಲಿ. ಏನಿದ್ರು ಅವ್ರ ತಂದೆಗೆ ಯಾರು 100 ಹಸುಗಳನ್ನ ಕೊಡ್ತಾರೋ ಅವ್ರಿಗೆ ಮಾತ್ರ ಇವ್ರನ್ನ ಕೊಟ್ಟು ಮದುವೆ ಆಗೋದು. ಒಬ್ಬ ಮನುಷ್ಯ ಒಳ್ಳೆಯವನಾಗಿದ್ದು ಅವನ ಹತ್ರ ಬರೀ 50 ಹಸುಗಳನ್ನಿದ್ರೆ ಅವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ. ಅಂದರೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಕಮೆಂಟ್ ಮಾಡೋಕ್ಕೆ ನಾವು ಯಾರೂ ಅಲ್ಲ. ಇದು ಪದ್ಧತಿಗಳಷ್ಟೇ. ಅವಾಗಿಂದನೂ ಇದನ್ನೇ ಫಾಲೋ ಮಾಡ್ಕೊಂಬಂದವ್ರೆ, ಇವಾಗಲೂ ಇದನ್ನೇ ಫಾಲೋ ಮಾಡ್ತಾರೆ. ಮುಂದೆ ಬೇಕಾದರೆ ಇವರು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ.